ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ದೀಪಾವಳಿ ಹಬ್ಬದಂದು ದೇವರ ದರ್ಶನಕ್ಕೆ ಬಂದಿದ್ದ ಭಕ್ತರ ಕಣ್ಣಿಗೆ ಮಹಾ ಅಚ್ಚರಿ ಕಂಡಿದೆ. ಇಂದಿಗೂ ಅದೊಂದು ದೇವಾಲಯದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಆ ಮಹಾಪವಾಡವನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಲಕ್ಷಾಂತರ ಭಕ್ತರು ಮುಗಿಬೀಳ್ತಾ ಇದ್ದಾರೆ. ಇದೇ ದೇವಾಲಯದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಇಂದಿಗೂ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. ಇದನ್ನ ನಂಬೋದಕ್ಕೆ ಆಗದಿದ್ರೂ ಕೂಡ ನಂಬಲೇಬೇಕಾದಂತಹ ಕಡು ಸತ್ಯವಾಗಿದೆ. ಕಲಿಯುಗದಲ್ಲಿ ಪಾರ್ವತಿ ಸಮೇತನಾಗಿ ಪರಮೇಶ್ವರ ಈ ದೇವಾಲಯಕ್ಕೆ ಬರ್ತಾನೆ. ದೀಪಾವಳಿಯಂದು ಆ ದೇವಾಲಯ ಅಕ್ಷರಶಃ ಕೈಲಾಸವಾಗ್ಬಿಡುತ್ತೆ. ಅಸಲಿಗೆ ದೀಪಾವಳಿ ಅಮಾವಾಸ್ಯೆಯ ನಟ್ಟು ನಡರಾತ್ರಿಯಲ್ಲಿ ಆ ದೇವಾಲಯದಲ್ಲಿ ನಡೆಯೋದಾದ್ರೂ ಏನು? ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಆ ದೇವಾಲಯಕ್ಕೆ ಬಂದು ಮಾಡೋ ಆ ಮಹಾಪವಾಡವಾದ್ರೂ ಏನು? ನಿಜಕ್ಕೂ ಶಿವ ಪಾರ್ವತಿ ಕಾಣಿಸ್ಕೊಳ್ತಾರಾ? ರಾತ್ರೋರಾತ್ರಿ ಲಕ್ಷಾಂತರ ಭಕ್ತರು ದೇಗುಲದಿಂದ ಎದ್ನೋ ಬಿದ್ನೋ ಅಂತ ಓಡಿ ಹೋಗೋದ್ ಯಾಕೆ? ಅಸಲಿಗೆ ಆ ದೇವಾಲಯ ಎಲ್ಲಿದೆ? ಕುರುಬ ಜನಾಂಗದವರು ಆ ದೇವಾಲಯಕ್ಕೆ ನಡೆದುಕೊಳ್ಳೋದು ಯಾಕೆ? ಆ ದೇವಾಲಯದಲ್ಲಿ ಇಂದಿಗೂ ಕೂಡ ಬ್ರಹ್ಮರಾಕ್ಷಸಿ ಇದ್ದಾಳ? ಮುಂದಿಟ್ಟ ಟನ್ ಗಟ್ಟಲೆ ಊಟ ಕ್ಷಣಾರ್ಧದಲ್ಲಿ ಎಲ್ಲಿ ಮಾಯವಾಗುತ್ತೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಮಾಳಿಂಗರಾಯನ ಭಕ್ತರಾಗಿದ್ರೆ ಜೈ ಮಾಳಿಂಗರಾಯ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಈ ಕಲಿಯುಗದಲ್ಲೂ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಧರೆಗೆಳೆದು ಬರ್ತಾ ಇದ್ದಾರೆ. ಅದೊಂದು ದೇವಾಲಯದಲ್ಲಿ ಕಾಣಿಸಿಕೊಳ್ತಾ ಭಕ್ತರನ್ನ ಉದ್ಧರಿಸ್ತಾ ಇದ್ದಾರೆ. ಈ ಇಡೀ ದೇವಾಲಯ ಭಂಡಾರದಿಂದಲೇ ಮುಳುಗಿದೆ. ಭಕ್ತಿ ಪರವಶರಾದಂತಹ ಭಕ್ತರು ಅರಿಶಿನ ಭಂಡಾರವನ್ನ ಒಗ್ಗುತ್ತಾ ಭಕ್ತಿಯಿಂದ ಪರಮಾತ್ಮನನ್ನ ನೆನೆತಾ ಇದ್ದಾರೆ. ಜೈ ಮಾಳಿಂಗರಾಯ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಓರ್ವ ಮಹಿಮಾನ್ವಿತ ಪುರುಷ. ಆ ಪುರುಷನ ಭಕ್ತಿಗೆ ಮಾರು ಹೋದಂತಹ ಈಶ್ವರ ಪಾರ್ವತಿ ಸಮೇತನಾಗಿ ಪ್ರತಿ ವರ್ಷ ಈ ದೇವಾಲಯದಲ್ಲಿ ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಶಿವ ಪಾರ್ವತಿ ನಿಜಕ್ಕೂ ಪ್ರತ್ಯಕ್ಷರಾಗ್ತಾ ಇದ್ದಾರಾ? ಕಲಿಯುಗದಲ್ಲಿ ಇಂತಹದೊಂದು ಮಹಾಪವಾಡ ನಡೆಯೋದಕ್ಕೆ ಸಾಧ್ಯನಾ ಅಂತ ನೀವು ಯೋಚಿಸುತ್ತಿರಬಹುದು. ಆದ್ರೆ ಪ್ರತಿ ದೀಪಾವಳಿಯಂದು ಈ ಪ್ರದೇಶ ನಿಜಕ್ಕೂ ಕೈಲಾಸವಾಗುತ್ತೆ. ದೀಪಾವಳಿಯ ಅಮಾವಾಸ್ಯೆಯ ನಟ್ಟು ನಡರಾತ್ರಿಯಲ್ಲಿ ಪಾರ್ವತಿ ಪರಮೇಶ್ವರ ಇಲ್ಲಿ ಪ್ರತ್ಯಕ್ಷರಾಗಿ ಅಚ್ಚರಿಯನ್ನ ಸೃಷ್ಟಿಸ್ತಾ ಇದ್ದಾರೆ. ಅದೇನಂದ್ರೆ ಪ್ರತಿ ದೀಪಾವಳಿಯ ಅಮಾವಾಸ್ಯೆಯಂದು ರಾತ್ರಿ 12 ಗಂಟೆ ಸುಮಾರಿಗೆ ಪಾರ್ವತಿ ಸಮೇತನಾಗಿ ಪರಮೇಶ್ವರ ಇಲ್ಲಿ ಪ್ರತ್ಯಕ್ಷನಾಗಿ ಈ ದೇವಾಲಯದ ಕಳಸಗಳಿಗೆ ಮುಂಡಾಸನ್ನ ಸುತ್ತಾ ಇದ್ದಾರೆ. ದೇವಾಲಯದಲ್ಲಿ 7 ಕಳಶಗಳಿಗೆ ಬಟ್ಟೆಯೊಂದು ಸುತ್ತಿದಂತೆ ಕಾಣ್ತಾ ಇದೆ. ಇದನ್ನ ಸುತ್ತಿದವರು ಬೇರ್ಯಾರು ಅಲ್ಲ, ಸಾಕ್ಷಾತ್ ಶಿವ ಪಾರ್ವತಿ ದೇವಿ. ಅಸಲಿಗೆ ಈ ಮುಂಡಾಸ್ ಅಂದ್ರೆ ಏನು ಅಂತ ನೀವು ಯೋಚಿಸುತ್ತಿರಬಹುದು. ಮುಂಡಾಸ್ ಅಂದ್ರೆ ಪೇಟ, ತಲೆಗೆ ಸುತ್ತುವ ರುಮಾಲನ್ನ ಮುಂಡಾಸ್ ಅಂತ ಕರೆಯಲಾಗುತ್ತೆ. ಪ್ರತಿ ದೀಪಾವಳಿ ಅಮಾವಾಸ್ಯೆಯ ನಟ್ಟು ನಡರಾತ್ರಿ ಶಿವ ಪಾರ್ವತಿ ಬಂದು ಈ ದೇವಾಲಯಕ್ಕೆ ಮುಂಡಾಸನ್ನ ಸುತ್ತಿ ಹೋಗ್ತಾರೆ. ವಿಚಿತ್ರ ಏನಂದ್ರೆ ಆ ಸಮಯದಲ್ಲಿ ಯಾರೊಬ್ಬರು ದೇವಾಲಯದ ಬಳಿ ಇರೋದಿಲ್ಲ. ಎಲ್ಲರೂ ದೇವಾಲಯವನ್ನ ಬಿಟ್ಟು ದೂರ ಓಡಿ ಹೋಗ್ತಾರೆ. ಯಾಕಂದ್ರೆ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ದೇವಾಲಯಕ್ಕೆ ಮುಂಡಾಸನ್ನ ಸುತ್ತೋದನ್ನ ಯಾರು ನೋಡಬಾರ್ದಂತೆ. ಒಂದ್ ವೇಳೆ ಅದನ್ನ ನೋಡೋ ಸಾಹಸವನ್ನ ಮಾಡಿದ್ರೆ ಅವರ ಕಣ್ಣುಗಳು ಹೋಗುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದ್ದು, ಆದ್ರೂ ಸಹ ಕೆಲವರು ಅದನ್ನ ನೋಡ್ಲೇಬೇಕು ಅಂತ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ತಮ್ಮ ಕಣ್ಣುಗಳನ್ನೇ ಕಳೆದುಕೊಂಡಿದ್ದಾರೆ. ಇನ್ನು ಇಲ್ಲಿಗೆ ಪ್ರತಿ ವರ್ಷ ಭಕ್ತ ಸಾಗರವೇ ಹರಿದು ಬರುತ್ತೆ. ಎತ್ತ ನೋಡಿದ್ರು ಬರೀ ಜನರೇ ಕಾಣ್ತಾರೆ. ಭಕ್ತಗಣ ಭಂಡಾರವನ್ನ ಹೋಗುತ್ತಾ ದೇವಾಲಯದಲ್ಲಿರುವಂತಹ ಈ ಮಹಿಮಾನ್ವಿತನ ದರ್ಶನ ಪಡೆಯೋದಕ್ಕೆ ಮುಂದಾಗ್ತಾರೆ. ಆದ್ರೆ ರಾತ್ರಿ ಆಗ್ತಿದ್ದಂತೆ ಇಲ್ಲಿ ಯಾರೊಬ್ಬರು ಕೂಡ ಕಾಣಿಸಿಕೊಳ್ಳೋದಿಲ್ಲ. ಅಸಲಿಗೆ ಇಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಪ್ರತ್ಯಕ್ಷರಾಗೋದಕ್ಕೆ ಕಾರಣ ಏನು? ದೀಪಾವಳಿ ಅಮಾವಾಸ್ಯೆಯ ನಟ್ಟ ನಡು ರಾತ್ರಿ ದೇವಾಲಯಕ್ಕೆ ಮುಂಡಾಸನ ಸುತ್ತಿ ಹೋಗೋದಾದ್ರೂ ಯಾಕೆ? ಇದಕ್ಕೆ ಕಾರಣ ಬೇರ್ಯಾರು ಅಲ್ಲ, ಅಪಾರ ಪರಮ ಭಕ್ತನಾದ ಪವಾಡ ಪುರುಷನಾದ ಮಾಳಿಂಗರಾಯರು. ಈ ದೇವಾಲಯ ಬೇರ್ಯಾರದ್ದು ಅಲ್ಲ, ಮಹಿಮಾನ್ವಿತ ಮಾಳಿಂಗರಾಯ. ಈ ಕಲಿಯುಗದಲ್ಲೂ ಸಾಕ್ಷಾತ್ ಶಿವ ಪಾರ್ವತಿಯೇ ಇಲ್ಲಿಗೆ ಬಂದು ದೇವಾಲಯಕ್ಕೆ ಮುಂಡಾಸನ ಸುತ್ತುತ್ತಿದ್ದಾರೆ ಅಂತಂದ್ರೆ ಮಾಳಿಂಗರಾಯನ ಶಿವ ಭಕ್ತಿ ಎಂತಹದ್ದು ಅಂತ ನೀವೇ ಒಮ್ಮೆ ಯೋಚಿಸಿ ನೋಡಿ. ಹಾಗಾದ್ರೆ ಮಾಳಿಂಗರಾಯರು ಯಾರು? ಆ ಮಹಾಪುರುಷರ ಪವಾಡವಾದ್ರೂ ಏನು? ಅದನ್ನೇ ಹೇಳ್ತೀವಿ ನೋಡಿ. ಮಾಳಿಂಗರಾಯರ ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಅರಿಶಿನ ಭಂಡಾರವನ್ನ ಹೋಗುತ್ತಾ ಮಾಳಿಂಗರಾಯರ ಪಲ್ಲಕ್ಕಿ ಮೆರವಣಿಗೆಯನ್ನ ಮಾಡ್ತಾರೆ. ಜನ ಭಂಡಾರವನ್ನ ಎರಚುತ್ತಾ ಹೀಗೆ ಮಾಳಿಂಗರಾಯ ಜಾತ್ರೆಯನ್ನ ಮಾಡ್ತಾರೆ. ಇಲ್ಲಿ ಲಕ್ಷಾಂತರ ಭಕ್ತರಿದ್ದಾರೆ. ಆದ್ರೆ ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ಇವರೆಲ್ಲರೂ ಮಾಳಿಂಗರಾಯ ದೇವಾಲಯವನ್ನ ಬಿಟ್ಟು ದೂರ ಹೋಗ್ತಾರೆ. 12 ಗಂಟೆ ಮುಗಿದ ನಂತರ ಎಲ್ಲರೂ ಮತ್ತೆ ದೇವಾಲಯದತ್ತ ಓಡಿ ಬರ್ತಾರೆ. ಅಷ್ಟರಲ್ಲಿ ದೇವಾಲಯದ 7 ಕಳಶಗಳಿಗೆ ಮುಂಡಾಸನ ಕಟ್ಟಲಾಗಿರುತ್ತೆ. ರಾತ್ರಿ ವೇಳೆ ದೇವಾಲಯದ ಬಳಿ ಯಾರೊಬ್ಬರು ಕೂಡ ಇರೋದಿಲ್ಲ. ಆದ್ರೆ ಇಲ್ಲಿ ಪವಾಡ ನಡೆದೋಗಿರುತ್ತೆ. ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮಾಳಿಂಗರಾಯರ ದೇವಸ್ಥಾನಕ್ಕೆ ರುಮಾಲನ್ನ ಸುತ್ತಿ ಹೋಗ್ತಾರೆ ಅಂತ ಹೇಳಲಾಗುತ್ತೆ. ಅಸಲಿಗೆ ಮಾಳಿಂಗರಾಯರು ಹೇಗಿದ್ದಾರೆ ಗೊತ್ತಾ? ಮಾಳಿಂಗರಾಯರು ಮೂಲತಃ ಕುರುಬ ಜನಾಂಗಕ್ಕೆ ಸೇರಿದವರಾಗಿರೋದ್ರಿಂದ ಕುರಿ ಕಾಯುವುದೇ ಇವರ ಕಾಯಕವಾಗಿತ್ತು. ಅವರು ಮಹಾನ್ ಶಿವ ಭಕ್ತರು ಆಗಿದ್ರು. ಇಲ್ಲಿ ಹುಲಿಯನ್ನ ಹಿಡಿದು ನಿಂತಿರೋ ಮಹಾಪುರುಷರೇ ಮಾಳಿಂಗರಾಯರು. ಇವರ ಅಪಾರ ಶಿವ ಭಕ್ತರು ಎಷ್ಟರ ಮಟ್ಟಿಗೆ ಅಂದ್ರೆ ಇವರು ಪೂಜೆಗೆ ನಿಂತರೆ ಸಾಕ್ಷಾತ್ ಪರಮೇಶ್ವರ ಕುಳಿತಿದ್ದ ಸ್ಥಾನವೇ ಕಂಪಿಸ್ತಾ ಇತ್ತಂತೆ. ಅಷ್ಟು ಭಕ್ತಿ ಮಾಳಿಂಗರಾಯರಲ್ಲಿ ತುಂಬಿರುತ್ತಂತೆ. ಒಮ್ಮೆ ಮಾಳಿಂಗರಾಯರನ್ನ ಪರೀಕ್ಷೆ ಮಾಡೋದಕ್ಕೆ ಪರಮೇಶ್ವರನೇ ಭೂಲೋಕಕ್ಕೆ ಬರ್ತಾರಂತೆ. ಕುರುಬರಾದ ಮಾಳಿಂಗರಾಯರು ಕುರಿಗಳನ್ನ ಮೇಯಿಸ್ತಾ ಇರ್ತಾರೆ. ಮಾರು ವೇಷದಲ್ಲಿದ್ದಂತಹ ಶಿವ ಬಂದು ಅಕಸ್ಮಾತ್ ಮಳೆ ಬಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾರಂತೆ. ಆಗ ಮಾಳಿಂಗರಾಯ ಮಳೆ ಬರೋದಕ್ಕೆ ಇನ್ನು 3 ತಿಂಗಳು ಬೇಕು, ಅಲ್ಲಿಯವರೆಗೂ ಮಳೆ ಬರೋದಿಲ್ಲ,
ಅಷ್ಟರಲ್ಲಿ ನಾನು ನಮ್ಮೂರು ಸೇರಿ ಬಿಡ್ತೀನಿ ಅಂತ ಹೇಳ್ತಾರಂತೆ. ಶಿವ ಮಳೆ ಯಾವಾಗ ಬೇಕಾದ್ರೂ ಸುರಿಸಬಹುದಪ್ಪ, ಹೇಳೋದಕ್ಕೆ ಆಗೋದಿಲ್ಲ ಅಂತ ಮಾರುವೇಷದಲ್ಲಿದ್ದಂತಹ ಪರಮೇಶ್ವರ ಹೇಳ್ತಾನೆ. ಆಗ ಶಿವನು ಮನಸ್ಸು ಮಾಡಿದ್ರು ಕೂಡ ಅದು ಆಗೋದಿಲ್ಲ, ನಾನು ಹೇಳಿದ ಸಮಯದಲ್ಲಿ ಮಳೆ ಬರುತ್ತೆ ಅಂತ ಹೇಳಿದ್ನಂತೆ ಮಾಳಿಂಗರಾಯ. ಕೋಪಗೊಂಡ ಶಿವ ಕೈಲಾಸಕ್ಕೆ ಹೋಗಿ ಮಳೆ ಬರೆಸ್ತಾನೆ. ಆದ್ರೆ ಮಳೆಯಾಗೋದು ಮಾತ್ರ ಮಾಳಿಂಗರಾಯರು ಹೇಳಿದ ಹಾಗೆ 3 ತಿಂಗಳ ನಂತರವೇ. ಇದನ್ನೇ ಅಲ್ವಾ ಹೇಳೋದು ಶಿವ ಭಕ್ತಿ ಅಂತ. ಇನ್ನು ಭಕ್ತರ ಮಾತಿಗೆ ಕಟ್ಟು ಬಿಡುವಂತಹ ಶಿವನ ಭಕ್ತನಾಗಿರುವಂತಹ ಮಾಳಿಂಗರಾಯನ ಪವಾಡವನ್ನ ಹೇಳೋದಕ್ಕೆ ಹೋದ್ರೆ ಮುಗಿಯೋದೇ ಇಲ್ಲ. ಮಳೆ ಬರದಿದ್ದಾಗ ಕಂಬಳಿ ಹಾರಿಸಿ ಮಳೆ ಬರೆಸಿದ್ರಂತೆ. ತುಂಬಿ ಹರಿಯುತ್ತಿದ್ದ ನದಿಯನ್ನ ದಾಟೋದಕ್ಕೆ ಆಗದೆ ಜನ ಪರದಾಡ್ತಾ ಇದ್ರು. ಆಗ ಕಂಬಳಿಯನ್ನ ಬೀಸಿ ತುಂಬಿ ಹರಿತಾ ಇದ್ದಂತಹ ನದಿಯನ್ನ ದಾಟಿಸಿದ್ರು ಈ ಹಾಲು ಮತದ ಕುರುಬ ಮಹಾಪುರುಷ ಮಾಳಿಂಗರಾಯ. ಮಾಳಿಂಗರಾಯರು 9 ಜನ ಗುರುಗಳನ್ನ ಪೂಜಿಸ್ತಾ ಇದ್ರು. ತಮ್ಮ ಗುರುಗಳಾದ ಸಿದ್ದೇಶ್ವರರನ್ನ ಒಲಿಸಿಕೊಳ್ಳುವುದು ಹೇಗೆ ಎಂದು ಕೇಳಿದಾಗ ಸಿದ್ದೇಶ್ವರರು ನನಗೆ ಹುಲಿಯ ಹಾಲಿನ ಗಿಣ್ಣು ಬೇಕು ಅಂತ ಹೇಳಿದ್ರಂತೆ. ಗುರುಗಳ ಆಜ್ಞೆಯಂತೆ ಹುಲಿ ಹಾಲಿನ ಗಿಣ್ಣನ್ನ ತಂದು ಕೊಟ್ಟಿದ್ರು ಮಾಳಿಂಗರಾಯರು. ಆದ್ರೆ ಗುರುಗಳು ಅನುಮಾನಗೊಳ್ತಾರೆ. ಅದಕ್ಕೆ ನೋಡಿ ಮಾಳಿಂಗರಾಯರು ಜೀವಂತ ಹುಲಿಯೊಂದಿಗೆ ಗುರುವಿನ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಇನ್ನು ಮಾಳಿಂಗರಾಯರ ಭಕ್ತಿಯನ್ನ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ನಿನಗೇನು ಹೊರಬೇಕು ಕೇಳಿಕೊ ಅಂತ ಹೇಳಿದ್ರು. ಆಗ ಮಾಳಿಂಗರಾಯರು ಸೂರ್ಯಚಂದ್ರ ಇರುವವರೆಗೂ ನನಗೆ ಮುಂಡಾಸನ್ನ ಕಳುಹಿಸಿ ಅಂತ ಕೇಳ್ಕೊಂಡಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ದೀಪಾವಳಿ ಅಮಾವಾಸ್ಯೆಯೆಂದು ಕೈಲಾಸದಿಂದ ಶಿವ ಪಾರ್ವತಿ ಬಂದು ಮಾಳಿಂಗರಾಯರ ದೇವಾಲಯಕ್ಕೆ ರುಮಾಲನ್ನ ಸುತ್ತಿ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಗಳಾಗುತ್ತೆ. ಜನರು ಮುಂಡಸ್ ದರ್ಶನಕ್ಕಾಗಿ ಮುಗಿಬೀಳ್ತಾರೆ. ಭಕ್ತರು ದೇವಾಲಯಕ್ಕೆ ಭಂಡಾರವನ್ನ ಒಗ್ಗಿ ದರ್ಶನವನ್ನ ಪಡಿತಾರೆ. ಪಳಪಳ ಹೊಳೆಯುತ್ತಿದ್ದಂತಹ ಹತ್ತಿಯ ರುಮಾಲು ಬೆಳಗಾಗ್ತಾ ಇದ್ದಂತೆ ತನ್ನ ಸ್ಥಿತಿಯನ್ನ ಕಳೆದುಕೊಳ್ತಾ ಹೋಗುತ್ತೆ. ಮಾರನೆಯ ದಿನ ಮಾಳಿಂಗರಾಯನ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಮಾಳಿಂಗರಾಯನ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗ್ತಾರೆ. ಅಸಲಿಗೆ ಈ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಗೊತ್ತಾ? ಕರ್ನಾಟಕ ಹಾಗೂ ಮಹಾರಾಷ್ಟ್ರ ನಡುವಿನ ಮಂಗಳವೇಡಿ ತಾಲೂಕಿನಲ್ಲಿರುವಂತಹ ಹುಲಿಜಂತಿ ಗ್ರಾಮದಲ್ಲಿ ಮಹಾಪುರುಷ ಮಾಳಿಂಗರಾಯ ನೆಲೆಸಿದ್ದಾರೆ. ಪ್ರತಿ ದೀಪಾವಳಿ ಅಮಾವಾಸ್ಯೆ ಎಂದು ರಾತ್ರಿ ಶಿವ ಪಾರ್ವತಿ ಬಂದು ಮುಂಡಾಸನ ಸುತ್ತಿ ಹೋಗ್ತಾರೆ. ಇದೇ ಸಮಯದಲ್ಲಿ ಮತ್ತೊಂದು ಘಟನೆ ಕೂಡ ನಡೆಯುತ್ತೆ. ಮಾಳಿಂಗರಾಯರ ದೇವಾಲಯದ ಬಳಿ ಒಂದು ಮರವಿದೆ. ಅಮಾವಾಸ್ಯೆಯ ರಾತ್ರಿ ವೇಳೆ ಆ ಮರದ ಬಳಿ 7 ಬಂಡಿ ಆಗುವಷ್ಟು ಊಟವನ್ನ ಇಟ್ಟು ಹೋಗ್ತಾರೆ. ನಂತರ ಬಂದು ನೋಡಿದ್ರೆ ಅಲ್ಲಿ ಎಲ್ಲ ಖಾಲಿಯಾಗಿರುತ್ತಂತೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. ರಾತ್ರಿಯಲ್ಲಿ ಊಟವನ್ನ ಬ್ರಹ್ಮರಾಕ್ಷಸಿ ಬಂದು ತಿಂದು ಹೋಗ್ತಾಳೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಒಮ್ಮೆ ಬ್ರಹ್ಮರಾಕ್ಷಸಿ ಮಾಳಿಂಗರಾಯನಿಗೆ ತೊಂದರೆ ಕೊಡೋದಕ್ಕೆ ಬರ್ತಾಳೆ. ಆಗ ಮಾಳಿಂಗರಾಯರು ಬ್ರಹ್ಮರಾಕ್ಷಸಿಯನ್ನು ಮರದಲ್ಲಿ ಬಂಧಿಸ್ತಾರಂತೆ. ಅಂದಿನಿಂದ ಇಂದಿನವರೆಗೂ ದೇವಾಲಯದ ಬಳಿ ಬ್ರಹ್ಮರಾಕ್ಷಸಿ ಬಂಧಿತಳಾಗಿದ್ದಾಳೆ ಅಂತ ಜನ ಹೇಳ್ತಾರೆ. ಅದರಂತೆ ಆ ರಾಕ್ಷಸಿ 7 ಬಂಡಿ ಊಟವನ್ನ ತಿಂದು ಹೋಗ್ತಾಳೆ ಅಂತ ಕೂಡ ಹೇಳಲಾಗುತ್ತೆ. ಆದ್ರದೇನೇ ಆಗ್ಲಿ ಮಾಳಿಂಗರಾಯರ ಭಕ್ತಿಯನ್ನ ಮೆಚ್ಚಿ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡಾಸನ ಸುತ್ತಿ ಹೋಗ್ತಾರೆ ಅನ್ನೋದು ಅಚ್ಚರಿಯ ವಿಷಯನೇ ಅಲ್ವಾ? ನೋಡಿದ್ರಲ್ಲ ಮಾಳಿಂಗರಾಯರ ಪವಾಡ ಎಂಥದ್ದು ಅಂತ. ಈ ಮಹಾಪುರುಷನ ಭಕ್ತಿಗೆ ಕಟ್ಟು ಬಿದ್ದು ಸ್ವತಃ ಪಾರ್ವತಿ ಪರಮೇಶ್ವರರೇ ಈ ದೇವಾಲಯಕ್ಕೆ ಭೇಟಿ ಮಾಡ್ತಾರೆ. ದೀಪಾವಳಿಯ ಅಮಾವಾಸ್ಯೆಯ ನಟ್ಟ ನಡುರಾತ್ರಿ ದೇವಾಲಯದ 7 ಕಳಶಗಳಿಗೆ ಮುಂಡಾಸನ ಸುತ್ತಿ ಮಾಯವಾಗ್ತಾ ಇದ್ದಾರೆ. ಇದು ಕಲಿಯುಗದಲ್ಲಿ ನಡೀತಾ ಇರುವಂತಹ ಮಹಾಪವಾಡವೇ ಸರಿ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.